ನಾನು ಕೇಳ್ತೀನಿ, ವಾಟ್ ಈಸ್ ಲಕ್ ಆರ್ ಹೌ ಡು ಯು ಡಿಫೈನ್ ಲಕ್? ನನ್ನ ಪ್ರಕಾರ ಅದೃಷ್ಟ ಅನ್ನೋ ಸಂಸ್ಕೃತ ಪದದ ಅರ್ಥನೇ ಅದೃಷ್ಟ. ಯಾವುದು ನಿನ್ನ ಕಣ್ಣಿಗೆ ಕಾಣಲ್ವೋ ಅದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗು. ಈಗ ಎರಡನೇದು ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ, ನೋಡಪ್ಪ ನಾನು ಒಂದಷ್ಟು ಕೆಲಸಗಳನ್ನು ಲೆಕ್ಕಾಚಾರ ಇಟ್ಕೊಂಡು ಇಲ್ದೇನೋ ಏನೋ ಶುರು ಮಾಡ್ತೀನಿ. ಆ ಟೈಮಲ್ಲಿ ನನ್ನೆಲ್ಲ ಎಫರ್ಟ್ ನನ್ನ ಲೆನ್ಸಲ್ಲಿ ನಾನು ಹೇಳ್ತಾ ಇರೋದು. ಇವಾಗ ನಾನು ರಶ್ಮಿ, RJ ಫುಲ್ ಫಾರ್ಮ್ ಗೊತ್ತಿಲ್ಲ, ಬಟ್ ನನ್ನ ಪ್ರಯತ್ನ ನಾನು ಹಾಕಿದೆ. ನಾನು ಫೇಮಸ್ ಆಗಬೇಕಂತ ಹಾಕಲಿಲ್ಲ, ಏನೋ ಮಾಡಿಲ್ಲ. ಬಟ್ ನನ್ನಲ್ಲಿ ಏನೋ ಒಂದು ಫಿಯರ್ ಇತ್ತು, ಈ ಜಾಗ ಉಳಿಸ್ಕೋಬೇಕು, ನಾನು ಏನಾದ್ರು ಮಾಡ್ಬಿಟ್ಟು ನಾನು ಉಳ್ಕೋಬೇಕು, ಸರ್ವೈವಲ್ ಇನ್ಸ್ಟಿಂಕ್ಟು. ನಾನು ಹಾಕಿದ ಪ್ರಯತ್ನ ಜನಗಳು ನನ್ನನ್ನು ಆ ಟೈಮಿಗೆ ಅಪ್ರಿಷಿಯೇಟ್ ಮಾಡಿದ್ರು. ಜನಗಳ ಪ್ರಯತ್ನ, ನನ್ನ ಪ್ರಯತ್ನ, ಇದು ಎರಡೂ ಮ್ಯಾಚ್ ಆದಾಗ ಚಾನಲ್ಲು ನನ್ನನ್ನು ಹೆಂಗೆ ನೋಡತ್ತೆ. ಕರೆಕ್ಟ್ ಉತ್ತರ. ಇಷ್ಟು ದಿನಕ್ಕೆ ನಾನು ಯಾರನ್ನ ಕೇಳಿದಾಗ ಸರಿಯಾಗಿ ಹಣ ಹೇಳಿದೆ ಅಂದ್ರೆ ದಟ್ಸ್ ಯು. ನಾನು ಎಲ್ಲರಿಗೂ ಅದು ಹೇಳ್ತೀನಿ, ಲಕ್ ಅಂದರೆ ಅದು ಓವರ್ ನೈಟ್ ಆಗೋದಲ್ಲ. ಆಗಿದ್ರೂ ಅದು ಎಲ್ಲರ ಲೈಫಲ್ಲೂ ಆಗಲ್ಲ. ನನ್ನ ಪ್ರಕಾರ ಲಕ್ ಅಂದರೆ ವೆನ್ ದ ಆಪರ್ಚುನಿಟಿ ಮೀಟ್ಸ್ ಯುವರ್ ಪ್ರಿಪ್ರೇಷನ್. ಅಟ್ ಟೈಮ್ಸ್ ಪ್ರಿಪ್ರೇಷನ್ ಸ್ಟಾರ್ಟಿಂಗಲ್ಲೂ ಇರಬೇಕಾಗಿಲ್ಲ, ಯು ಜಸ್ಟ್ ಬಿ ಇನ್ ದ ಜರ್ನಿ. ಪ್ರಿಪ್ರೇಷನ್ ಈಸ್ ನಥಿಂಗ್ ಬಟ್ ದ್ಯಾಟ್. ಪ್ರಿಪ್ರೇಷನ್ ಅಂದರೆ ಆ ಮೊಮೆಂಟ್ಗೆ ಆಗಬೇಕು ಅಂತಲ್ಲ, ಆ ಪ್ರೋಸೆಸ್ಸಲ್ಲಿ ಯು ಆರ್ ದೇರ್. ಆಪರ್ಚುನಿಟಿ ಪ್ರಿಪ್ರೇಷನನ್ನು ಮೀಟ್ ಆದಾಗ ಅದನ್ನು ಲಕ್ ಅಂತ. ಇವಾಗ ಯಶ್ ಅವರು ಪ್ಯಾನ್ ಇಂಡಿಯನ್ ಸ್ಟಾರ್ ಆದರು. ರಾತ್ರಿ ಆದರ ಇಲ್ಲ, ಹಿ ವಾಸ್ ಕಾನ್ಸ್ಟೆಂಟ್ಲಿ ವರ್ಕಿಂಗ್. ಎಷ್ಟು ಮೂವಿಗಳಾಯಿತು, ರಾಕಿ, ಮೊಗ್ಗಿನ ಮನಸ್ಸು, ಕಿರಾತಕದಿಂದ ಹಿಡಿದು ಎಲ್ಲ ಆಗಿತ್ತು. ಲಕ್ಕಿ ಅಂತ ಒಂದು ರಮ್ಯ ಅವ್ರ ಜೊತೆ ಬಂದಿತ್ತು, ಎಲ್ಲ ಆಗಿತ್ತು. ಅದಾದಮೇಲೆ KGF ಬಂತು. KGF ಹೆಂಗಿತ್ತು ಅಂದರೆ, ಅದೇ ಹೇಳೋದು, ಆಪರ್ಚುನಿಟಿ ಮೀಟ್ಸ್ ಯುವರ್ ಪ್ರಿಪ್ರೇಷನ್. ಆಪರ್ಚುನಿಟಿ ಕರೆಕ್ಟಾಗಿ ಬಂತು ಪ್ಯಾನ್ ಇಂಡಿಯಾ ಆಗೋ ಟೈಮಲ್ಲಿ, ಪ್ರಿಪ್ರೇಷನ್ ಕರೆಕ್ಟಾಗಿ ಇತ್ತು, ಎರಡೂ ಮೀಟ್ ಆಯಿತು. ಹಿ ಬಿಕೇಮ್ ಅ ಪ್ಯಾನ್ ಇಂಡಿಯನ್ ಸ್ಟಾರ್. ನಾನು ಅದೇ ಹೇಳೋದು, ಇವರೆಲ್ಲರಿಗೂ ಏನು ಯು ಜಸ್ಟ್ ಆಸ್ನು ಏನಿರ್ಬೋದು ಅವ್ರದ್ದು ಇದೆಲ್ಲ ಇನ್ಸ್ಟಿಟ್ಯೂಷನ್, ಇದು ಏನೋ ಇಂಟ್ಯೂಷನ್ ಏನಿರ್ಬೋದು ಅಥವಾ ಏನು ಮ್ಯಾಟ್ರ್ ಆಗ್ಬೋದು ಅಂತ. ಇವರೆಲ್ಲರದು ಕಾನ್ಸ್ಟೆಂಟ್ ಪ್ರಿಪ್ರೇಷನ್ಗಳಿದೆ. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ಕಲ್ಲು ಹೊಡೆದಿದ್ದಾರೆ ಅವ್ರು. ಹಿಂಗೆ ಒಂದು ಆ ಪೊಸಿಷನ್ ಸಿಕ್ಕಿದಾಗ ಅವರ ಪ್ರಿಪ್ರೇಷನ್ ಹೆಲ್ಪ್ ಮಾಡಿ ಒಂದು ಕಲ್ಲು ಹೊಡೆದಿದ್ದಾರೆ. ಹೊಡೆದಿರೋ ಕಲ್ಲು ಜಾಗಕ್ಕೆ ತಲುಪಿದೆ, ಕಚ್ಕೊಂಡಿದೆ. ಹಾಗಾಗಿ ಬಟ್ ಅವರಲ್ಲೂ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ಗಳಿದ್ದಾವೆ, ಇಲ್ಲ ಅಂತಿಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಅಲ್ಟಿಮೇಟ್ಲಿ ಜನಕ್ಕೆ ಕಾಣಿಸೋದು ಸಕ್ಸಸ್ಸೇ ಜಾಸ್ತಿ ಕಾಣುತ್ತೆ. ಹೌ ಡು ದೇ ಹ್ಯಾಂಡಲ್ ರಿಜೆಕ್ಷನ್? ಬಿಕಾಸ್ ಅದು ಇಂಪಾರ್ಟೆಂಟ್ ಲೆಸನ್ಸ್ ಫಾರ್ ಟಿವಿ. ಅವ್ರು ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಯಾವುದೋ ಲೋ ಫೇಸ್ಗಳಿರುತ್ತೆ, ಇಲ್ಲ ಅಂತಿಲ್ಲ. ಅದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಿಸಿರ್ತಾರೆ. ಡಸ್ ಇಟ್ ಅಫೆಕ್ಟ್ ಯು ಆಲ್ಸೋ? ಅಂದರೆ ಈಗ ನೀವು ಚಾನಲ್ ಆ್ಯಂಕರ್ಸ್ ಅಲ್ವಾ? ಆಗ್ತಿತ್ತು, ತುಂಬಾ ಆಗ್ತಿತ್ತು. ಈಗ ನನಗೆ ಬಿಕಾಸ್ ಐ ಫೌಂಡ್ ಸೋ ಮೆನಿ ಅದರ್ ಪ್ಲೇಸಸ್ ವೇರ್ ಐ ಕ್ಯಾನ್ ನನಗಂತರ ನನ್ನ ಖುಷಿಯಾಗಿರೋದು, ನನ್ನೊಂದು ನೆಮ್ಮದಿನ ಕಂಡುಕೊಂಡಿದ್ದೀನಿ. ಸೊ ನನಗೆ ಇದರಿಂದನೇ ಎಫೆಕ್ಟ್ ಆಗಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ನಂಬರ್ಸು. ಯಾವುದೋ ಒಂದು ಚಾನಲ್ ಶೋ ಕ್ಲಿಕ್ ಆಗಿಲ್ಲ ಅಂದರೆ ಸಡನ್ನಾಗಿ ಅದು ಬರೋ ಪ್ರೆಷರು, ಅದು ನಿಮಗೆ ಪಾಸ್ ಆಗೋದು ಎಲ್ಲದು 100%. ಅದೇ ಹೇಳ್ತಾರಲ್ಲ, ಏನೋ ಸಕ್ಸಸ್ ಆಸ್ ಮೆನಿ ಫಾದರ್ಸ್, ಫೇಲ್ಯೂರ್ಸ್ ಆಲ್ವೇಸ್ ಆರ್ಫನ್ ಅಂತ. ಸಕ್ಸಸ್ ಆದಾಗ ಶೋ ಡೈರೆಕ್ಟರ್ ಕಾರಣ, ಚಾನಲ್ ಕಾರಣ, ಇನ್ನೊಂದು ಕಾರಣ, ಎಲ್ಲ ಕಾರಣ. ಫೇಲ್ಯೂರ್ ಆದಾಗ ಡೈರೆಕ್ಟ್ರು ಸೆಕೆಂಡ್ರಿ, ಆ್ಯಂಕರ್ ಯಾರನ್ನ ತೊಗೊಂಡಿದ್ದೀರಾ, ಹಂಗೆ ಬಂದ್ಬಿಡುತ್ತೆ ಅದು. ಈ ಸತ್ಯ ಗೊತ್ತಿದ್ದೂ ಪ್ರತಿದಿನ ಯಾವ ಧೈರ್ಯದ ಮೇಲೆ ಅಲ್ಲಿ ಹೋಗ್ತೀಯಾ? ನಾನು ಮುಂಚೆ ತುಂಬ ಶೋ ಅದು ಇದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಈಗ ನಾನು ನನ್ನೊಬ್ಬನ ಬಗ್ಗೆ ಯೋಚನೆ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗ್ತೀನಿ. ಶೋ ಹಿಟ್ಟಾಗುತ್ತೋ ಬಿಡುತ್ತೋ, ನಾನು ನನಗೆ ಕೊಟ್ಟಿರೋ ಕೆಲಸ 100% ಮಾಡಬೇಕು. ಜನ ನನ್ನ ಬಗ್ಗೆ ಮಾತಾಡಬೇಕು. ನಾನು 100% ಜನನ ಎಂಟರ್ಟೈನ್ ಮಾಡಿ ಚಾನಲ್ಗೆ ನನ್ನ ಕಾಂಟ್ರಿಬ್ಯೂಷನ್ ಕೊಟ್ಬಿಡ್ಬೇಕು. ಇಷ್ಟು ಯೋಚನೆ ಮಾಡ್ತೀನಿ. ನಂದು ಚೆನ್ನಾಗಿ ಮಾಡಿದಾಗ ಬೈ ಡಿಫಾಲ್ಟು ಒಂದು ಶೋ ಸಕ್ಸಸ್ ಆಗೋದಕ್ಕೆ ಅದು ಅಟ್ಲೀಸ್ಟ್ ಒಂದು 30% ಅದು ಕಾರಣ ಆಗುತ್ತೆ. ಸೊ ಪ್ರತಿಯೊಬ್ಬರು ಹಂಗೆ ಯೋಚನೆ ಮಾಡಿರ್ತಾರೆ. ಚಾನೆಲ್ ಅವರು ಇವತ್ತಿಗೆ ನಂಬರ್ಸ್ ಗೇಮ್ ಇರೋದ್ರಿಂದ ಪ್ರತಿಯೊಂದು ಶೋನು ಹಿಟ್ ಆಗಬೇಕು ಅಂತಲೇ ಮಾಡಿರ್ತಾರೆ. ನನ್ನ ಎಫರ್ಟ್ ಇಷ್ಟಿದ್ದಾಗ ಅವ್ರಿಗದು ಏನು ಅನ್ಸುತ್ತೆ, ಇವನೇ ಇಷ್ಟು ಎಫರ್ಟ್ ಆಗ್ತದೆ, ನೀವೇನು ಮಾಡ್ತಾಯಿದ್ದೀರಿ ಅಂತ ಅವ್ರಿಗೂ ಪ್ರೆಷರ್ ಬೀಳುತ್ತೆ. ಅದು ಆಗಿದೆ, ಇದು ಎಷ್ಟೊಂದು ಸಲ ಆಗಿದೆ. ಡಾಮಿನೋಸ್ ಎಫೆಕ್ಟ್. ಎಷ್ಟೊಂದು ಸಲ ಆಗಿದೆ ಅದು. ನಾನು ಸ್ಟೇಜ್ ಮೇಲೆ ಇದನ್ನು ಹಿಂಗೆ ಮಾಡ್ಬೋದಲ್ಲ, ಹಂಗೆ ಮಾಡ್ಬೋದಲ್ಲ ಅಂದಾಗ ಶೋ ಡೈರೆಕ್ಟರ್ಸ್ ಎಲ್ಲ ಬಂದ್ಬಿಟ್ಟು ಒಬ್ಬ ಆ್ಯಂಕರ್ ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಹೇಳ್ತಾನೆ, ನೀವೇನು ಮಾಡ್ತಾಯಿದ್ದೀರಾ, ಮಾಡ್ರಿ ಎತ್ಲಾಗೆ ಅಂತ ಬೇರೆಯೇ ರೂಪ ಕೊಟ್ಬಿಟ್ಟು ಆ ಶೋ ಎಲ್ಲ ಸೂಪರಾಗಿ ಆಗಿರೋದೆಲ್ಲ ಇದ್ದಾವೆ. ಸೊ ನನಗೇನು ಅಂದರೆ ಪ್ರತಿಯೊಬ್ಬರು ಎಲ್ಲರೂ ಸ್ವಾರ್ಥಿಗಳಾಗಿರಬೇಕು. ನನ್ನ ಕೆಲಸ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ಟೀಮ್ ಚೆನ್ನಾಗಿರುತ್ತೆ. ನೀನು ಹಿಂಗೆ ಮಾಡು, ಮುಚ್ಕೊಂಡು ಫಸ್ಟ್ ನೀನು ತೊಳ್ಕೊ ಅನ್ನೋ ಪಾಲಿಸಿ ನಂದು. ನಾನು ಚೆನ್ನಾಗಿ ಮಾಡ್ತೀನಿ ಗುರು, ಅಷ್ಟು. ದಟ್ ಇಟ್ ಸೆಲ್ಫ್ ಇಸ್ ಅ ನೈಸ್ ಲೈನ್ ಅಲ್ಲ? ಎಲ್ಲರೂ ಹಂಗೆ ಯೋಚನೆ ಮಾಡೋಕೆ ಶುರು ಮಾಡಿಬಿಟ್ರೆ ದೇಶ ಪ್ರಪಂಚ ಎಲ್ಲ ಉದ್ಧಾರ ಆಗುತ್ತೆ. ನಾನು ನಮ್ಮನೆ ಕ್ಲೀನಾಗಿ ಇಟ್ಕೋತೀನಿ, ಕಸನ ನಮ್ಮನೆ ಮುಂದೆ ಗುಡಿಸ್ಕೋತೀನಿ. ನನಗೆ ನಂದು ಪ್ರಪಂಚ ಚೆನ್ನಾಗಿರ್ಬೇಕು ಅಷ್ಟೆ ಅಂತ ನೋಡಿ ಇನ್ಸ್ಪೈರ್ ಆಗಿ ಇನ್ನೊಬ್ರು ಮಾಡಿದ್ರೆ ಅದು ಅವ್ರಿಗೆ ಒಳ್ಳೆಯದು. ಕಾಮೆಂಟ್ ಮಾಡ್ದಾಗ ಕೂತಿದ್ರೆ ಅದು ಅವ್ರ ಮನೆ ಮುಂದೆ ಕಸ ಅವ್ರ ಮನೆ ಮುಂದೆನೇ ಬಿದ್ದಿರುತ್ತೆ, ಅಷ್ಟು ಸಿಂಪಲ್. ಸಾಕಾದಾಗ ಹೇಳಿ.